ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ರತ್ಮಾ ಪುನರ್ಜನ್ಮನಾಮಾತ್ಮೇ ಚಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದತಾ ತುನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಪ್ರತಿ ವಾರ ಒಂದೊಂದು ಒಳ್ಳೆಯ ಮಾತು ನಮ್ಮ ಬದುಕಿಗೆ ಒಂದು ಹೊಸ ದಾರಿಯನ್ನು ತೋರಿಸುತ್ತೇನೋ, ನಮ್ಮ ಮನಸ್ಸು ಬದಲಾಗಲಿಕ್ಕೆ ಒಂದು ಮಾರ್ಗ ಸೂಚಿಯಾಗುತ್ತೇನೋ ಅನ್ನುವ ದೃಷ್ಟಿಯಲ್ಲಿ ಸುಭಾಷಿತವನ್ನು ಹೇಳ್ತಾ ಇರ್ತಕ್ಕಂಥದ್ದು ಈ ವಾರ ಗಮನಿಸೋಣ. ಕೆಲವೊಮ್ಮೆ ಒಳ್ಳೆಯದಿರುತ್ತೆ, ಆದರೆ ಆ ಒಳ್ಳೆಯದರ ಜೊತೆಗೆ ಬುದ್ಧಿವಂತಿಕೆ ಇರೋದಿಲ್ಲ. ಅಂಥದ್ದೊಂದು ಸೂಚನೆ ಇರತಕ್ಕಂಥದ್ದು. ಮನೀಷಿಣ ಸಂತಿ ನತೆ ಹಿತೈಷಿಣೋ ಹಿತೈಷಿಣ ಸಂತಿ ನತೆ ಮನೀಷಿಣಃ ಸುಹೃಚ್ಚ ವಿದ್ವಾನಪಿ ದುರ್ಲಭೋ ನೃಣಾಂ ಯಥೌಷಧಂ ಸ್ವಾದು ಹಿತಂ ಚ ದುರ್ಲಭಂ ಅಂತ ಇದು ಮಾತು. ಏನಪ್ಪ ಇದರ ಅರ್ಥ ಅಂತಂದರೆ, ಮನೀಷಿಣ ಸಂತಿ, ಬುದ್ಧಿವಂತರಿರ್ತಾರೆ ಲೋಕದಲ್ಲಿ, ಆದರೆ ಒಳ್ಳೆಯವರಾಗಿರಲಾರ್ದು. ಮತ್ತೊಬ್ಬರನ್ನು ಹಿತವನ್ನು ಬಯಸೋರು ಇರ್ತಾರೆ, ಆದರೆ ಅವರು ಬುದ್ಧಿವಂತರಾಗಿರೋದಿಲ್ಲ. ಹೇಗೆ ಒಂದು ಔಷಧದಲ್ಲಿ ಸಿಹಿತನ ಅನ್ನೋದು ಇರೋಲ್ವೋ, ಆ ರೀತಿಯಲ್ಲಿ ಈ ಒಂದು ಕೆಲವೊಂದು ಕಾಂಬಿನೇಷನ್ಸು ಒಟ್ಟಾಗಿರೋದಿಲ್ಲ. ಅದಿದ್ದರೆ ಬಹಳ ಚೆನ್ನಾಗಿರುತ್ತೆ. ಬುದ್ಧಿವಂತರೂ ಆಗಿರಬೇಕು, ಒಳ್ಳೆಯವರು ಆಗಿರಬೇಕು. ಬುದ್ಧಿವಂತಿಕೆ ಬಂದ ತಕ್ಷಣ ಕೃತ್ರಿಮತೆ ಶುರುವಾಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ನಾವು ಗಮನಿಸ್ತೀವಿ, ತುಂಬ ಬುದ್ಧಿವಂತಿಕೆ ಅಂದರೆ ಹೇಗೆ ಜಾರ್ಕೊಳ್ಳೋದು, ಹೇಗೆ ತಪ್ಪಿಸ್ಕೊಳ್ಳೋದು, ಹೇಗೆ ನುಣಿಸ್ಕೊಳ್ಳೋದು, ಈ ರೀತಿಯ ಆಲೋಚನೆಗಳೇ ಬಂದುಬಿಡುತ್ತೆ. ಅದು ಸರಿ ಹೋಗೋದಿಲ್ಲ. ಬುದ್ಧಿವಂತಿಕೆ ಇರಬೇಕು, ಜೊತೆಗೆ ಒಳ್ಳೆಯತನವೂ ಇರಬೇಕು. ಇದಿದ್ದರೆ ಸಿಹಿಯಾದ ಔಷಧ ಹೇಗೆ ಕೆಲಸ ಮಾಡುತ್ತೋ ಹಾಗೆ ಅಂತ. ಆದರೆ ಹಾಗಿರೋಕ್ಕೆ ಸಾಧ್ಯ ಇಲ್ಲ. ಸಿಹಿಯಾದ ಔಷಧವನ್ನು ಎಲ್ಲಿಂದ ತರೋದು? ಔಷಧ ಕಹಿಯಾಗೇ ಇರುತ್ತೆ, ಆದರೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ಆದರೆ ಔಷಧಕ್ಕೆ ಇದಕ್ಕೆ ಹೋಲಿಸೋದು ತಪ್ಪಾಗುತ್ತೆ. ಒಳ್ಳೆಯತನ ಇರಬೇಕು, ಬುದ್ಧಿವಂತಿಕೆ ಇಲ್ಲದೇ ಇದ್ರೂ ತೊಂದರೆ ಇಲ್ಲ. ಬುದ್ಧಿವಂತಿಕೆ ಇದ್ದರೂ ಕೆಟ್ಟತನ ಇದು ಬಿಟ್ಟರೆ ಅದು ವಿಕೃತಿಯೇ ಆಗುತ್ತೆ. ಹೀಗಾಗಿ ಇಂಥ ಮನಸ್ಸು ನಮ್ಮದಾಗದಿರಲಿ. ನಾವು ಬುದ್ಧಿವಂತರು ಆಗೋಣ, ಒಳ್ಳೆಯವರು ಆಗೋಣ, ಹಿತೈಷಿಗಳು ಆಗೋಣ ಅನ್ನೋ ಅರ್ಥದಲ್ಲಿ ಈ ಸುಭಾಷಿತವನ್ನು ನಾವು ಮನಸ್ಸಿಗೆ ತಗೊಂಡು ಜೀವನ ನಡೆಸಿದ್ರೆ ಒಳ್ಳೆಯದು ಅಂತಕ್ಕಂಥದ್ದು ಈ ವಾರದ ಒಂದು ಮಾತು, ಶುಭ ನುಡಿ. ಸರಿ ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀರಾ. ಹಾಗಾದರೆ ಇಡೀ ವಾರದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಈ ವಾರ ಏನೇನು ವಿಶೇಷವಾಗಿರುತ್ತೆ, ಯಾವ ಯಾವ ದಿನಗಳು ವಿಶೇಷ ದಿನಗಳು ಅಂತ ಗಮನಿಸೋಣ. ಕೋಷ್ಟಕವನ್ನು ನೋಡಿ. ಈ ವಾರದಲ್ಲಿ 7ನೇ ತಾರೀಕು ಅಂದರೆ ಈ ದಿವಸವೇ ಬುಧನ ಪ್ರವೇಶ ಅಂದರೆ ಸಂಕ್ರಮಣ ಇದೆ. ಅದು ಧನುಸ್ಸು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇನ್ನು 11ನೇ ತಾರೀಕು ಎಳ್ಳಮಾವಾಸ್ಯೆ, ಕೇತು ಜಯಂತಿಯ ದಿವಸ. ಹೀಗಾಗಿ ಈ ಎರಡನ್ನು ಪ್ರಧಾನವಾಗಿ ನಾವು ಗುರುತಿಸ್ತೀವಿ. ಒಂದು ಭಾನುವಾರ ಈ ದಿವಸ, ಮತ್ತೊಂದು ಗುರುವಾರ ದಿವಸ. ಈ ವಾರದಲ್ಲಿ ಇನ್ನೇನು ವಿಶೇಷತೆಗಳನ್ನು ಕಾಣುವುದಿಲ್ಲ ನಾವು. ಇನ್ನು ನಾವು ಮುಂದಿನ ವಾರದಲ್ಲಿ ಇನ್ನೂ ಸಾಕಷ್ಟು ವಿಶೇಷತೆಗಳಿದ್ದಾವೆ, ಅದನ್ನು ನಾವು ಮುಂದೆ ಗಮನಿಸ್ತಾ ಹೋಗೋಣ. ಈ ದಿವಸ ಈ ಬುಧಗ್ರಹ ಬುಧ ಸನ್ಮಾನಿತ ಅಂತ, ಬುಧ ತುಂಬ ಚತುರ, ಬುದ್ಧಿಬಲ ಅವನಲ್ಲಿರ್ತಕ್ಕಂಥದ್ದು. ಹೀಗಾಗಿ ಬುಧನಿಂದ ಏನಪ್ಪ ಪ್ರಚೋದನೆ ಆಗುತ್ತೆ ಅಂದರೆ ನಮಗೆ ಬುದ್ಧಿಬಲವೇ ಆಗುತ್ತೆ. ಇಂಥ ಬುಧಗ್ರಹ ಧನುಸ್ಸು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಧನುಸ್ಸು ಗುರುವಿನ ಸ್ಥಾನ, ಗುರುವಿನ ಮನೆ. ಗುರುವಿಗೆ ಬುಧನಿಗೆ ಸ್ವಲ್ಪ ಮಟ್ಟಿಗೆ ಬೌದ್ಧಿಕ ವಿರೋಧಗಳಿದ್ದಾವೆ. ಹೀಗಾಗಿ ಅಂಥವನ ಮನೆಗೆ ವಸ್ತುತಃ ಬುಧನೂ ಜ್ಞಾನಿ, ವಿವೇಕಿ. ಗುರು ಬುಧನಿಗೆ ಗುರುವಾಗಿರ್ತಕ್ಕಂಥ ದೇವತೆಗಳ ಗುರು. ಇಬ್ಬರು ಒಂದು ಕಡೆ ಸೇರಿದ್ರೆ ಸಹಜವಾಗಿ ಇರ್ತದಲ್ಲ ಕಿತ್ತಾಟಗಳು. ಆ ರೀತಿಯ ಕಿತ್ತಾಟಗಳು ಯಾವ್ಯಾವ ರಾಶಿಗಳಿಗೆ ಅದು ಅನ್ವಯ ಆಗುತ್ತೆ ಆ ನಂತರದಲ್ಲಿ ನಾವು ಗಮನಿಸೋಣ. ಅಂತೂ ಇದು ಪ್ರಧಾನವಾದ ಅಂಶಗಳು. ಸರಿ ಶಾಸ್ತ್ರಿಗಳೇ, ಇಡೀ ವಾರದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಕರೆಗಳನ್ನು ಸ್ವೀಕರಿಸುವ ಸಮಯ ಆಗಿದೆ. ಮೋಹನ್ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೋಹನ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 2 ಮತ್ತೊಂದ್ಸಲ ಹೇಳಿ. 1991 2 3 1995. ಸಮಯ 91. ಸಮಯ ಬೆಳಗ್ಗೆ 10:53. 10:53. ಏನ್ ಪ್ರಶ್ನೆ ಇತ್ತು? ಮದ್ವೆ ಬಗ್ಗೆ ಕೇಳ್ಬೇಕಾ? ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಮೋಹನ್ ಅವರೇ ನಮಸ್ಕಾರ. 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 ನಿಮ್ಮ ಧ್ವನಿ ನಿಮ್ಮ ಧ್ವನಿ ತುಂಬ ಬ್ರೇಕ್ ಆಗ್ತಿದೆ. ಏನು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ನಿಮ್ಮ ಮಾತು. ಅಂತೂ ಒಂದು ಪ್ರಶ್ನೆ ಏನು ಅನ್ನೋದು ಗೊತ್ತಾಗಿದೆ ನನಗೆ, ವಿವಾಹದ ಕುರಿತಾಗಿರ್ತಕ್ಕಂಥದ್ದು. ಹೀಗಾಗಿ
ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ ಇವರ ಜಾತಕವನ್ನು ನೋಡ್ತಾ. ನೋಡಿ, ಇದು ಮೇಷ ಲಗ್ನ. ಲಗ್ನದಿಂದ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ ವ್ಯಯದಲ್ಲಿದ್ದಾನೆ. ಅದು ಶುಭಗ್ರಹಗಳಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಏನು ಶುಭಗ್ರಹಗಳು ದುಸ್ಥಾನಗಳಲ್ಲಿದ್ದರೆ ಆ ಗ್ರಹಗಳು ಸ್ವಲ್ಪ ಮಟ್ಟಿಗೆ ವಿಳಂಬವನ್ನು ಮಾಡ್ತವೆ, ಇಲ್ಲಾಂದರೆ ಫಲವನ್ನು ಕತ್ತರಿಸಿ ಹಾಕ್ತವೆ ಅಂತ. ಹೀಗಾಗಿ ದುಸ್ಥಾನಪೋ ಎವಿ ಅಂತ ಒಂದು ಮಾತು ಬರ್ತದೆ. ಈಗ ಪ್ರಸ್ತುತ ಇವರಿಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲವೇನೋ ಅವಕಾಶವನ್ನು ಏರ್ಪಾಡು ಮಾಡಿಕೊಡ್ತಾ ಇದೆ. ಹೀಗಾಗಿ ಒಂದು ಶುಕ್ರ ಮತ್ತು ಕುಜ ಎರಡು ಗ್ರಹಗಳ ಶಾಂತಿ ಮಾಡಿಸಿದ್ರೆ ಸ್ವಲ್ಪ ಸಹಾಯಕವಾಗುತ್ತೆ ಅಂತ ಶಾಸ್ತ್ರಗಳು ಸೂಚಿಸೋ ಮಾತಿದು. ಯಾಕೆಂದರೆ ಯಾವುದಾದ್ರು ಗ್ರಹ ತೊಡಕಲ್ಲಿದೆ, ದುಸ್ಥಾನದಲ್ಲಿದೆ ಅಂತಂದರೆ ಯದ್ಭಾವನಾಥೋ ರಿಪುರಂದ್ರ ರಿಪ್ಪೆ ತದ್ಭಾವನಾಶಂ ಅಂತ ಒಂದು ಮಾತು ಹೇಳುತ್ತೆ. ಹೀಗಾಗಿ ಯಾವ ಭಾವಾಧಿಪತಿ ದುಸ್ಥಾನದಲ್ಲಿದ್ದಾನಲ್ಲ ವೇದದಲ್ಲಿ, ಅವನು ಉಚ್ಚಸ್ಥಾನ ಆದರೂ ಅದು ದುಸ್ಥಾನವಾಗಿರೋದ್ರಿಂದ ಶುಕ್ರನ ಶಾಂತಿ, ಕುಜ ಶಾಂತಿ ಮಾಡಿಸೋದ್ರಿಂದ ಅನುಕೂಲ ಆಗುತ್ತೆ. ಹೀಗಾಗಿ ಶ್ರದ್ಧೆಯಿಂದ ನಂಬಿಕೆಯಿಂದ ಎರಡು ಗ್ರಹ ಶಾಂತಿ ಮಾಡಿಸಿ ಬಹುಶಃ ಜುಲೈ ಒಳಗೆ ಸಾಧ್ಯತೆ ಇದೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವಿಷ್ಣು ಭಟ್ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವಿಷ್ಣು ಭಟ್ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ. ಮಗನ ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. 15/11 15/12 1996. 1996. ಸಮಯ 10:30 ಬೆಳಗ್ಗೆನಾ? ಬೆಳಗ್ಗೆ. ಸರಿ, ಏನ್ ಪ್ರಶ್ನೆ ಇತ್ತು? ಇಲ್ಲ, ಮದುವೆ ಆಗಿದೆ, ಅದು ಹೇಗೆ ಈಗ ಆಗಿದ್ರೆ ತೊಂದರೆ ಇಲ್ವಾ ಅಂತ ಒಂದು ವಿಚಾರ. ಸರಿ, ಶಾಸ್ತ್ರಿಗಳಿದ್ದಾರೆ. ಹುಡುಗಿ ಜಾತಕ ಬೇಕಾ? ನಮಸ್ಕಾರ ವಿಷ್ಣು ಭಟ್ ಅವರೇ. ನಮಸ್ಕಾರ. ಇದೆ. ನಮಸ್ಕಾರ. ಏನು ತಮ್ಮ ಇದು? ಅದೇ ಹುಡುಗನ ಬಗ್ಗೆ, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ವಿವಾಹದ ಕುರಿತಾಗಿ. ವಿವಾಹ ಕುರಿತಾಗಿ. ಈಗ ಜಾತಕ ಬಂದಿದೆ, ಒಂದು ಆಗಿದೆ, ಮುಂದುವರ್ಸ್ಬೋದಾ ಏನಂತ ಕೇಳೋದು. ಓಹೋ, ಅದು ನಾವು ನೋಡಿ ಮ್ಯಾಚಿಂಗ್ ನೋಡೋದಕ್ಕೆ ಸ್ವಲ್ಪ ಸಮಯ ಬೇಕು. ಈ ಒಂದು ಕ್ಷಣ ಈ ಲೈವಲ್ಲಿ ಅದನ್ನು ಹೇಳೋದು ಕಷ್ಟ ಆಗಿಬಿಡುತ್ತೆ. ಹೀಗಾಗಿ ನೀವು ವಾಟ್ಸಪ್ ಇದೆಯಲ್ಲ, ನಮ್ಮ ನಂಬರ್ಸ್ ತೋರಿಸ್ತಾ ಇದ್ದಾರಲ್ಲ, ಅಲ್ಲಿಗೆ ನೀವು ವಾಟ್ಸಪ್ ಮಾಡಿದ್ರೆ ನಾನು ಅದನ್ನು ಪರಿಶೀಲಿಸಿ ನಿಮಗೆ ಮತ್ತೊಂದು ದಿವಸ ಉತ್ತರ ಕೊಡ್ತೀನಿ. ಈ ಒಂದು 10-15 ದಿನದೊಳಗೆ ಅದರ ಉತ್ತರ ಸಿಗುತ್ತೆ ನಿಮಗೆ. ಕೂಲಂಕಷವಾಗಿ ಪರಿಶೀಲಿಸಿ ಉತ್ತರವನ್ನು ಕೊಡ್ತೀನಿ. ಈಗ ನಿಮ್ಮ ಮಗನ ಜಾತಕದ ಬಲ ಏನು ಅನ್ನೋದು, ದಶಾಭುಕ್ತಿ ಏನಿದೆ, ಈ ಅಟ್ ಪ್ರೆಸೆಂಟ್ ಹೇಗಿದ್ದಾರೆ ನೋಡ್ಬಿಡೋಣ. ಈಗ ಗುರುದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ. ಬುಧ ಕರ್ಮಾಧಿಪತಿ, ಆತನೇ ವಿವಾಹ. ನೋಡಿ ಕಾಲ ಹೇಗೆ ಕೂಡಿ ಬರುತ್ತೆ ಅಂದರೆ ಸಪ್ತಮ ಸ್ಥಾನದ ಆ ಅಧಿಪತಿಯ ಕಾಲದಲ್ಲಿ ವಿವಾಹ ಏರ್ಪಾಡಾಗುತ್ತೆ ಅಂತ. ಹಾಗೆ ಎಕ್ಸಾಕ್ಟಾಗಿ ಅನುಕೂಲ ಇರ್ತಕ್ಕಂಥ ಭಾಗ್ಯಾಧಿಪತಿ ಬುಧ ಈ ಜಾತಕದಲ್ಲಿ. ಹೀಗಾಗಿ ಭಾಗ್ಯಾಧಿಪತಿಯ ಕಾಲದಲ್ಲಿ ಅದು ಹಲವು ತೆರದಲ್ಲಿ ನೋಡ್ತಕ್ಕಂಥದ್ದಿದೆ. ಸಪ್ತಮಾಧಿಪತಿ ಆಗಬಹುದು, ಲಗ್ನಾಧಿಪತಿ ಆಗಬಹುದು, ಸಪ್ತಮಾಧಿಪತಿಯ ಲಗ್ನ ಸಂಚಾರ, ಈ ಥರದ್ದೆಲ್ಲ ಇದೆ. ಈಗ ನೋಡಿ, ಸಪ್ತಮಾಧಿಪತಿ ಚಂದ್ರ, ವಸ್ತುತಃ ಇವರಿಗೆ ಆ ಚಂದ್ರ ದ್ವಿತೀಯದಲ್ಲಿರ್ತಕ್ಕಂಥದ್ದು. ಚಂದ್ರನಿಂದಲೂ ಪರಿಶೀಲನೆ ಮಾಡ್ತಕ್ಕಂಥದ್ದಿದೆ. ರವಿ ಚಂದ್ರನಿಂದ ಗುರುತಿಸ್ಕೊಂಡ್ರೆ, ಹೀಗಾಗಿ ರವಿ ಹಾಗೂ ಚಂದ್ರರು ಈಗ ಅವರಿಗೆ ಗೋಚಾರದಲ್ಲಿ ಒಳ್ಳೆಯ ಸತ್ಫಲ ಸೂಚಿಸ್ತಾ ಇದ್ದಾರೆ. ಒಳ್ಳೆಯದಾಗಲಿ. ಅದನ್ನು ಕಳಿಸಿ ನಾನು ಪರಿಶೀಲಿಸಿ ಕೊಡ್ತೀನಿ ತಮಗೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಮಮತಾ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಮತಾ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿಮ. 4/5/2001. ಸಮಯ ಬೆಳಗ್ಗೆ 5:30. ಏನ್ ಪ್ರಶ್ನೆ ಇತ್ತು? ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಮಮತಾ ಅವರೇ. ನಮಸ್ಕಾರ. ಕೆಲಸ ಸಿಗುತ್ತಾ, ಯಾವಾಗ ಸಿಗುತ್ತೆ ಅನ್ನೋದು ನಿಮ್ಮ ಪ್ರಶ್ನೆನಾ? ಇಲ್ಲ ಸರ್, ನೋಡಿ, ಈಗ ಬುಧನ ಕಾಲ ನಡೀತಾ ಇದೆ, ಚೆನ್ನಾಗಿದೆ. ದ್ವಿತೀಯದಲ್ಲಿ ಧನಸ್ಥಾನದಲ್ಲಿದ್ದಾಗ ಆತ ಒಳ್ಳೆಯ ಫಲವನ್ನು ತಂದುಕೊಡ್ತಾನೆ, ಆತಂಕ ಬೇಡ. ರವಿ ಉಚ್ಚ ಸ್ಥಾನದಲ್ಲಿದ್ದಾನೆ, ಕರ್ಮಾಧಿಪತಿ ಕೂಡ ಚೆನ್ನಾಗಿದ್ದಾನೆ. ಜಾತಕದಲ್ಲಿ ಏನು ಅಂಥ ತೊಡಕು ಕಾಣ್ತಾ ಇಲ್ಲ. ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅಲ್ಲಿ ಕುಜ ಬುಧನ ಜೊತೆಗೆ ಸೇರಿರ್ತಕ್ಕಂಥ ರಾಹು ಕುಜ ಇದೆಲ್ಲ, ಅವನು ಬುಧ ಶುಭಗ್ರಹಗಳ ಜೊತೆಗಿದ್ರೆ ಶುಭವಾಗಿರ್ತಾನೆ, ಪಾಪಗ್ರಹಗಳ ಜೊತೆಗೆ ಪಾಪಗ್ರಹವಾಗಿರ್ತಾನೆ. ಹೀಗಾಗಿ ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಪ್ರತಿ ಮಂಗಳವಾರ ಹತ್ತಿರದಲ್ಲಿ ಯಾವುದಾದ್ರು ನರಸಿಂಹ ಸನ್ನಿಧಾನ ಇದ್ದರೆ ಹೋಗಿ ಒಂದು ಪಂಚಾಮೃತ ಸೇವೆ ಮಾಡಿಸಲಿ ಪ್ರತಿ ಮಂಗಳವಾರ. ಅದು ವೃತ್ತಿಗೆ ವಿಶೇಷವಾದ ಬಲವನ್ನು ತಂದುಕೊಡುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶರ್ಮಾ ಅವರು ಹೈದರಾಬಾದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶರ್ಮಾ ಅವರೇ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಯಾರ ಬಗ್ಗೆ ಕೇಳಬೇಕು? ಮಗನ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 13/5/1994.
1994. 94 2:35 AM. 2:30 ಮಧ್ಯರಾತ್ರಿ. ಅಲ್ಲ ಮಧ್ಯರಾತ್ರಿ 2:35. ಏನ್ ಪ್ರಶ್ನೆ ಇತ್ತು? ಮದುವೆ ಲಗ್ನ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಶರ್ಮಾಜಿ ಅವರೇ. ನಮಸ್ಕಾರ. ಶಾಸ್ತ್ರ ಭಾಳ ದಿನ ಆದ್ಮೇಲೆ ಏನಾದ್ರು ಹೋಗ್ತಾ ಇದ್ದೀನಿ. ನಮಸ್ಕಾರ ನಮಸ್ಕಾರ. ಇದು 12 ರಾತ್ರಿ 13 ಬೆಳಗ್ಗೆ ಅಲ್ವಾ? ಹೌದೌದು. ಅದೇ ಇದು ಕುಂಭಲಗ್ನ. ಲಗ್ನದಿಂದ ಸಪ್ತಮಾಧಿಪತಿ ಬಲಿಷ್ಠನಾಗಿದ್ದಾನೆ, ಒಳ್ಳೆಯ ಲಕ್ಷಣ ಇದು. ಗುರುದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ, ಲಗ್ನಾಧಿಪತಿ ಕಾಲವೇ ನಡೀತಾ ಇದೆ. ಶನೈಶ್ಚರನ ದೃಷ್ಟಿಯು ಸಪ್ತಮಕ್ಕಿರ್ತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣ. ಹೀಗಾಗಿ ಒಂದು ಕುಜಗ್ರಹ ದ್ವಿತೀಯದಲ್ಲಿರ್ತಕ್ಕಂಥದ್ದಕ್ಕೆ ಶಾಂತಿ ಬೇಕು ಅಂತ ಶಾಸ್ತ್ರ ಸೂಚಿಸುತ್ತೆ. ಲಗ್ನದಲ್ಲಿ, ದ್ವಿತೀಯದಲ್ಲಿ, ಚತುರ್ಥದಲ್ಲಿ, ಸಪ್ತಮದಲ್ಲಿ, ಅಷ್ಟಮದಲ್ಲಿ, ವ್ಯಯದಲ್ಲಿ ಹೀಗಿದ್ದಾಗ ಕುಜ ಶಾಂತಿ ಮಾಡೋದು, ಅದು ಈ ಲಗ್ನಕ್ಕೆ, ಕುಂಭಲಗ್ನಕ್ಕೆ ಕುಜ ಸ್ವಲ್ಪ ಮಾರಕ, ಸ್ವಲ್ಪ ವಿರೋಧವನ್ನು ಒಡ್ಡುತ್ತಾನೆ. ಈ ಕಾರಣದಿಂದಾಗಿ ಒಂದು ಕುಜಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು, ಸಹಕಾರ ಆಗುತ್ತೆ, ಮುಂದಿನ ದಾರಿ ಸುಲಭ ಆಗುತ್ತೆ. ಮಾಡಿಸಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಮೈಸೂರಿಂದ ಒಬ್ರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಇನ್ನೊಂದ್ಸಲ ಹೇಳಿ. 27 3 1990. ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್. 1960. ಸಮಯ 4:30. ಬೆಳಗ್ಗೆನಾ ಸಂಜೆನಾ? ಸಂಜೆ. ಏನ್ ಪ್ರಶ್ನೆ ಇತ್ತು? ಇದು ಮ್ಯಾರೇಜ್. ಸರ್, ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಟಿವಿ ನೋಡ್ತಾ ಮಾತಾಡ್ತಿದ್ದೀರಾ ಅನ್ಸುತ್ತೆ. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈಗ ಪ್ರಸ್ತುತ ಕಾಲ ಹೇಗಿದೆ ಅಂತಲಾ? ಇಲ್ಲ, ಏನು? ಆಗಿ 20 ವರ್ಷ ಆಯ್ತು. ಹಾ, ಮಗಳು ಇದೆ. ಹಾ, ಅದೇ ಮನೆಯವರು 20 ವರ್ಷ ಜೊತೆಗೆ ಇದ್ರು. ಓಕೆ. ಕಂಪ್ಲೇಂಟ್ ಅಬೌಟ್ ತುಂಬಾ ಚೆನ್ನಾಗಿ. ನಿಮ್ಮ ಸಂಸಾರ ತಾಪತ್ರ್ಯ ಅನ್ನೋದು ನನಗೆ ಸ್ಪಷ್ಟವಾಗಿಲ್ಲ. ನಿಮ್ಮ ಧ್ವನಿ, ನಿಮ್ಮ ಏನು ನಿಮ್ಮ ಬದುಕಿನ ಸ್ಥಿತಿ ಹೇಗಿದೆಯೋ ಹಾಗೆ ಕೇಳಿಸ್ತಾ ಇದೆ, ನನಗೆ ಅನ್ನಿಸ್ತಾ ಇದೆ. ನೋಡೋಣ, ಈಗ ಜಾತಕದ ಕಾಲದ ಪ್ರಭಾವ ಹೇಗಿದೆ ನೋಡ್ತೀನಿ, ಅದಕ್ಕೆ ಪರಿಹಾರವನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಂತೂ ಅತಂತ್ರ ಸ್ಥಿತಿಯಿಂದ ಹೊರಬರಲಿಕ್ಕೆ ಕಾರಣ, ಅದಕ್ಕೆ ಒಂದು ದಾರಿಯನ್ನು ನೋಡೋಣ. ನಿಮ್ಮದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಸಪ್ತಮ ಸ್ಥಾನ, ಕುಟುಂಬ ಸ್ಥಾನ ಇವೆಲ್ಲ ಗಮನಿಸಿದಾಗ ಸ್ವಲ್ಪ ರಾಡಿ ಇದೆ. ಪಾಪಗ್ರಹಗಳು ಯಾವ ಸ್ಥಳದಲ್ಲಿರ್ತಾವೋ ಆ ಸ್ಥಳ, ಆ ಭಾವವನ್ನು ಅವರು ಸ್ವಲ್ಪ ಅಲ್ಲಿ ಕುಜ ಇದ್ದಾನೆ, ಅಂಗಾನಿ ಆರಯತಿ ಇತಿ ಅಂಗಾರಕ ಅಂತ. ಅವನು ಇದು ದೇಹವನ್ನು ಹೇಗೆ ಒಂದು ಬಂಡೆಗೆ ಹಾಕಿ ತರಚಿದ್ರೆ ಆಗುತ್ತೋ ಆ ರೀತಿಯಲ್ಲಿ ಯಾವ ಭಾವದಲ್ಲಿರ್ತಾನೋ ಆ ಭಾವನ ಹೀಗೆ ತರಚಿ ಬಿಡ್ತಾನೆ ಅವನು. ಅದೆಲ್ಲ ನಮಗೆ ತೊಂದರೆಯೇ ಆಗುತ್ತೆ. ಅವನ ದೃಷ್ಟಿ ಲಗ್ನಕ್ಕಿರೋದು ಅಷ್ಟೇ ಅಲ್ಲ, ಕುಟುಂಬ ಭಾವಕ್ಕೂ ಇದೆ. ಇದೆಲ್ಲವೂ ಸ್ವಲ್ಪ ತೊಡಕಿನ ಲಕ್ಷಣಗಳು. ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಕುಜ, ಅವನದ್ದೇ ಕಾಲದಲ್ಲಿ ನೀವು ಈಗ ಗುರುವಿನ ಭುಕ್ತಿಗೆ ಬಂದಿದ್ದೀರಾ. ಅದೃಷ್ಟವಶ ಅಲ್ಲಿ ಗುರು ಶನೈಶ್ಚರರು ಸೇರಿದ್ದಾರೆ. ಗುರುವಿಗೆ ಬಲ ಇಲ್ಲ ಅಂತಲ್ಲ, ಅವನು ಅಷ್ಟಮಾಧಿಪತಿಯೂ ಹೌದು, ಇಲ್ಲಿ ಪಂಚಮಾಧಿಪತಿಯೂ ಹೌದು. ಒಂದು ಸಲ ನೀವು ಸಾಧ್ಯವಾದರೆ ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ಆ ಗುರುಮಂದಿರಕ್ಕೆ ಹೋಗಿ ಬನ್ನಿ. ಗುರುವಿನ ಸೇವೆಯನ್ನು, ಗುರು ಸಪ್ತಾಹ, ಒಂದು 7 ದಿನಗಳ ಕಾಲದಲ್ಲಿ ಗುರುಚರಿತ್ರೆ ಪಾರಾಯಣ ಮಾಡಿ ಮತ್ತು ಒಂದು ಗ್ರಹಶಾಂತಿ ಮಾಡಿಸಿ. ಕುಜನಿಗೆ ಒಂದು ಶಾಂತಿ ಏರ್ಪಾಡಾದರೆ ಖಂಡಿತ ಆ ಒಂದು ಯಾವ ಏನು ಕ್ರೂರತೆ, ಉಗ್ರತೆ ಇದೆ ಅದು ಶಮನವಾಗುತ್ತೆ, ಶಾಂತವಾಗುತ್ತೆ. ನಿಮ್ಮ ಮೈಸೂರಿನಲ್ಲೇ ಯೋಗ ನರಸಿಂಹ ಅಂತ ಒಂದು ಕ್ಷೇತ್ರ ಇದೆ. ಒಂದು ಸಲ ಆ ನರಸಿಂಹ ಕ್ಷೇತ್ರಕ್ಕೆ ಹೋಗಿ ಒಂದು ಸಲ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಇವೆಲ್ಲ ನಿಮಗೆ ಸ್ವಲ್ಪ ಏನು ಇಷ್ಟು ಇಬ್ಬಂದಿ ಇದೆಯಲ್ಲ, ಸ್ವಲ್ಪ ಹಂತ ಹಂತವಾಗಿ ಹೊರಗೆ ಬರ್ತೀರ. ಕಂಗಾಲಾಗೋದು ಬೇಡ. ಈ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಪ್ರಧಾನವಾದ ಅಂಶ ಅಂತಂದರೆ ನರಸಿಂಹ ಪ್ರಾರ್ಥನೆ ತುಂಬ ಸಹಾಯವಾಗುತ್ತೆ. ಗುರುಚರಿತ್ರೆ ಪಾರಾಯಣ ಅದು ತುಂಬ ಸಹಾಯವಾಗುತ್ತೆ. ಮನಸ್ಸಿಗೆ ಚಿತ್ತಕ್ಷೋಭೆಯನ್ನು ಅದು ಅಳಿಸಿ ಹಾಕುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.